Hello everyone, welcome to Yuvan Yoga's webinar on financial planning and risk management. ಇವತ್ತು ನಮ್ಮ ಜೊತೆಗಿದ್ದಾರೆ ಮಿಸ್ಟರ್ ಸತ್ಯಪ್ರಕಾಶ್ ಶರತ್ ಸರ್. ಹೂ ಇಸ್ ಅ ಫಿನಾನ್ಷಿಯಲ್ ಅಡ್ವೈಸರ್ ಅಂತಲೇ ಹೇಳ್ಬೋದು. ಹಿ ಇಸ್ ಅ ಚೀಫ್ ಆರ್ಗನೈಸರ್ ಆಫ್ LIC ಆಫ್ ಇಂಡಿಯಾ. ಹಾಗೆ ನಮ್ಮ ಒಂದು ಸಂಸ್ಥೆಗೆ ತುಂಬಾ ಸಪೋರ್ಟಿವ್ ಆಗಿ ಎಷ್ಟೊಂದು ಪಾಡ್ಕಾಸ್ಟ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಹೀಸ್ ಅ ಮೋಟಿವೇಶನಲ್ ಸ್ಪೀಕರ್ ಅಕಾರ್ಡಿಂಗ್ ಟು ಮೀ. ಸಾಕಷ್ಟು ಜನಕ್ಕೆ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಐಡಿಯಾ ಇರೋದಿಲ್ಲ, ಯಾವ ರೀತಿ ರಿಸ್ಕ್ ಮ್ಯಾನೇಜ್ ಮಾಡ್ಕೋಬೇಕು. ಏಕೆಂದರೆ ಎಷ್ಟೊಂದು ಜನ ದುಡಿತಾರೆ, ಬಟ್ ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಜಸ್ಟ್ ಒಂದು ಗೋಲ್ಡ್ ಆಗಿರ್ಬೋದು, ಒಂದು ಮನೆ ತೊಗೊಂಡು ಅವರು ಅದೊಂದೇ ಒಂದು ಟ್ರೆಡಿಷ್ನಲ್ ವೇಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವೋ ಅದೊಂದರನ್ನೇ ಅವರು ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಅದು ಎಷ್ಟು ಸರಿ ಎಷ್ಟು ತಪ್ಪು, ಏನೆಲ್ಲ ಮಾಡ್ಬೋದು, ಏನೆಲ್ಲ ಆಪರ್ಚುನಿಟೀಸ್ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ವೆಲ್ಕಮ್ ಟು ದಿಸ್ ವೆಬಿನಾರ್. ಐ ಆಮ್ ಮಿಸ್ಟರ್ ಕಿರಣ್, ದ ಫೌಂಡರ್ ಆಫ್ ಯುವನ್ ಯೋಗ NGO. So a small introduction about myself. I've been a social entrepreneur from 2021. ಸೊ 2021 ನಮ್ಮ ಸಂಸ್ಥೆ ಶುರುವಾಗಿ ಸಾಕಷ್ಟು ಜನರಿಗೆ ಒಂದು ಇಂಟರ್ನ್ಶಿಪ್ ಆಗಿರ್ಬೋದು, ಯೂತ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್. ಆ್ಯಸ್ ದ ನೇಮ್ ಸಜೆಸ್ಟ್, ಯುವನ್ ಯೋಗ ಇಸ್ ಫೋಕಸಿಂಗ್ ಮೋರ್ ಆನ್ ಯೂತ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್. ಸೊ ಇವತ್ತು ವಿ ಹ್ಯಾವ್ ಹೋಸ್ಟೆಡ್ ದಿಸ್ ವೆಬಿನಾರ್ ಫಾರ್ ಯು ಆಲ್ ಆ್ಯಂಡ್ ಫಾರ್ ಆಲ್ಸೋ ಫಾರ್ ದ ಆಡಿಯನ್ಸ್ ಹೂ ವಿಲ್ ಬಿ ಸೀಯಿಂಗ್ ದಿಸ್ ಪೋಸ್ಟ್ ದಿಸ್ ಮೀಟಿಂಗ್. ಅಂದರೆ ಒಂದು ರೆಕಾರ್ಡ್ ಆಗಿನೂ ಸಹ ಆಮೇಲೆ ವೀಕ್ಷಣೆಯನ್ನು ಮಾಡ್ಬೋದು. ಸೊ ಲೆಟ್ ಅಸ್ ನಾಟ್ ಡಿಲೇ, ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಸೆಷನ್. ಎಸ್ ಸರ್. ಸರ್, ಅಬೌಟ್ ಫಿನಾನ್ಷಿಯಲ್ ಪ್ಲಾನಿಂಗ್ ಸರ್, ನನ್ನ ಒಂದು ಸ್ಮಾಲ್ ಡೌಟ್ ಅಥವಾ ಒಂದು ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ಫಿನಾನ್ಷಿಯಲ್ ಪ್ಲಾನಿಂಗಲ್ಲಿ ಇಂಪಾರ್ಟೆಂಟ್ ಸರ್? ಓಕೆ, ಥ್ಯಾಂಕ್ ಯು ಕಿರಣ್ ಸರ್ ಇಂಟ್ರೊಡಕ್ಷನ್ ಆಯಿತು. ನನಗೆ ಅವ್ರ ಕಂಡ್ರೆ ತುಂಬ ಎಮೋಷನ್ಸ್ ಜಾಸ್ತಿ. ದ ಮೇಯ್ನ್ ರೀಸನ್ ಏನಕ್ಕೆ ಅಂದರೆ ಒಂದು ಸತಿ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಾಗ ಅವ್ರ ಆಫೀಸಲ್ಲಿ ಸ್ವಾಮಿ ವಿವೇಕಾನಂದ ಅವ್ರ ಫೋಟೋ ಇತ್ತು. ಸ್ವಾಮಿ ವಿವೇಕಾನಂದ ಅಂದರೆ ಸಂವಾಟ್ ಎಲ್ಲರಿಗೂ ಕೂಡ ಅವ್ರಿಗೆ ಗೊತ್ತಿಲ್ಲದಿದ್ದಂಗೆ ಒಂದು ಎನರ್ಜಿ ಬರುತ್ತೆ. ಸೊ ಆ ಥರ ನಂದು ಕಿರಣ್ ಸರ್ದು ರಿಲೇಷನ್ಶಿಪ್ ಬಿಲ್ಡ್ ಆಯಿತು. ಸೊ ಅವ್ರು ಹೇಳ್ದಂಗೆ ಐ ಆಮ್ ಎ ಫೈನಾನ್ಷಿಯಲ್ ಅಡ್ವೈಸರ್ ಆ್ಯಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಆಲ್ಸೋ. ಸೊ ನನಗೆ ಇರೋಂಥ ನಾಲೆಡ್ಜನ್ನ ನಾನು ಏನು ಮಾಡ್ತೀನಿ, ಎಲ್ಲರಿಗೂ ಕೂಡ ಸ್ಪ್ರೆಡ್ ಮಾಡ್ತಾ ಇರ್ತೀನಿ. ಸೊ ಆ ಒಂದು ದೃಷ್ಟಿಲಿ ಇವತ್ತು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ, ಬಿಕಾಸ್ ಈ ಎರಡು ಸಬ್ಜೆಕ್ಟು ನಾನು ಈಸಿಯಾಗಿ ಮಾತಾಡ್ಬೋದು. ಸೊ ಅದರಿಂದ ನಾವು ನಿಮ್ಮ ಮುಂದೆ ಇದ್ದೀವಿ. ಸೊ ನಾನು ಸತ್ಯಪ್ರಕಾಶ್ ಶರತ್, MSc ಕೆಮಿಸ್ಟ್ರಿ ಮಾಡಿದ್ದೀನಿ, MBA ಬ್ಯಾಂಕಿಂಗ್ ಫಿನಾನ್ಸ್ ಮತ್ತು ಇನ್ಶೂರೆನ್ಸ್ ಸರ್ವಿಸಸ್ ಮ್ಯಾನೇಜ್ಮೆಂಟಲ್ಲಿ ಮಾಡಿದ್ದೀನಿ. ಇವಾಗ PhD ಕೂಡ ಮಾಡ್ತಾಯಿದ್ದೀನಿ. ಟೋಟಲ್ 25 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇವತ್ತು ಕಿರಣ್ ಸರ್ ಕೇಳಿದ್ರು ವಾಟ್ ಈಸ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಸುಮ್ಮನೆ ಟೆಕ್ನಿಕಲಾಗಿ ತುಂಬ ಮಾತಾಡೋದಕ್ಕಿಂತ, ಸೊ ವೆನ್ ವಿ ಆರ್ ಅರ್ನಿಂಗ್ ಅಂದಾಗ, ನಾವು ಅರ್ನಿಂಗ್ ಮಾಡಬೇಕಾದ್ರೆ ಸಮ್ ಸಾರ್ಟ್ ಆಫ್ ಸೇವಿಂಗ್ಸ್ ಮಾಡಬೇಕು. ಏನಕ್ಕೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್? ಏನಿದು ಪ್ಲ್ಯಾನಿಂಗ್ ಅಂದರೆ ಏನು? ಬಿಕಾಸ್ ನಾವು ಇವಾಗ ತಾನೇ ಕೆಲಸ ಶುರು ಮಾಡಿರ್ತೀವಿ ಅಥವಾ 5 ವರ್ಷ ಆಗಿರುತ್ತೆ. ನಾವು ಪ್ಲ್ಯಾನಿಂಗ್ ಮಾಡ್ಕೊಬೇಕು ಫಾರ್ ಫ್ಯೂಚರ್ ಅಂತ ಕರಿತೀವಿ. ಬಿಕಾಸ್ ನಮ್ಮ ಲೈಫಲ್ಲಿ ಗ್ಯಾರಂಟಿಡ್ ಇವೆಂಟ್ಸ್ ಇರುತ್ತೆ. ಏನು ಗ್ಯಾರಂಟಿಡ್ ಇವೆಂಟ್ಸು? ನನ್ನ ಮದುವೆ ಆದಮೇಲೆ ನನಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದಾದಮೇಲೆ ನನಗೆ ಮಗು ಆಗುತ್ತೆ, ಮಗು ಆದಮೇಲೆ ಹೈಯರ್ ಎಜುಕೇಷನ್ನು ಮತ್ತು ಎಲ್ಲ ಎಜುಕೇಷನ್ ನಾನೇ ಜವಾಬ್ದಾರಿ, ಅದಾದಮೇಲೆ ನನಗೆ ರಿಟೈರ್ಮೆಂಟ್ ಕೂಡ ಆಗುತ್ತೆ. ಸೊ ಎಲ್ಲ ದೃಷ್ಟಿಯಿಂದ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ಇಟ್ ಈಸ್ ಮಸ್ಟ್ ಫಾರ್ ಎವ್ರಿ ಒನ್ ಅಂತ ಕರಿತೀವಿ. ಇವತ್ತೊಂದು ದಿನ ಏನಾಗಿದೆ, ಯಾರೂ ಕೂಡ ಎಜುಕೇಟ್ ಮಾಡ್ಕೊಳ್ಳಲ್ಲ. ಬಂದಂಥ ಇನ್ಕಮ್ನ ಎಲ್ಲನೂ ಕೂಡ ಎಕ್ಸ್ಪೆನ್ಸ್ ಮಾಡಿಬಿಡ್ತಾ ಇದ್ದಾರೆ. ಯಾವುದೇ ಸಾರ್ಟ್ ಆಫ್ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಮಾಡ್ತಾ ಇರ್ಬೋದು, ಸಮ್ ಯು ಆರ್ ಡೂಯಿಂಗ್ ಸಮ್ ಇನ್ವೆಸ್ಟ್ಮೆಂಟ್ ಆರ್ ಸೇವಿಂಗ್ಸ್, ಬಟ್ ಇಟ್ಸ್ ನಾಟ್ ಸಿಸ್ಟಮೆಟಿಕ್. ನಾವು ಅರ್ನ್ ಮಾಡಬೇಕಾದ್ರೆ ನಾವು ಎಕ್ಸ್ಪೆನ್ಸ್ ಮಾಡ್ತಾ ಇರ್ತೀವಿ. ಒಂದು ಸತಿ ನಾವು ಅರ್ನಿಂಗ್ನ ಸ್ಟಾಪ್ ಆದಮೇಲೆ ನಮ್ಮ ಎಕ್ಸ್ಪೆನ್ಸಸ್ ಸ್ಟಾಪ್ ಆಗೋಲ್ಲ. ಅದಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಡಿಫ್ರೆಂಟ್ ಸ್ಟೆಪ್ಸ್ ಇದೆ. ಆ ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಮೊದಲನೇ ಪ್ರಾಮುಖ್ಯತೆ ನಾವು ಪ್ರೊಟೆಕ್ಷನ್ ಕೊಡಬೇಕು. ಸರ್, ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಏನು ಪ್ರೊಟೆಕ್ಷನ್ ಅಂದರೆ, ವೆನ್ ಎವರ್ ವಿ ಆರ್ ಅರ್ನಿಂಗ್ ಅಂದಾಗ ನಮ್ಮ ಮೇಲೆ ಕೆಲವರು ಡಿಪೆಂಡ್ ಆಗಿರ್ತಾರೆ. ಎಷ್ಟೊಂದು ಸತಿ ನಾವು ಮಾತಾಡ್ತಾ ಇರ್ತೀವಿ, ನಿನ್ನ ಮೇಲೆ ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗ್ತಾ ಇದೆ ಅಂತ. ಬಟ್ ಇನ್ನೊಂದು ಸತ್ಯ ಏನು ಅಂದರೆ, ನಿಮ್ಮ ಇನ್ಕಮ್ ಮೇಲೂ ಕೂಡ ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ಡೆಫಿನೆಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಇನ್ಕಮ್ನ ನೀವು ಪ್ರೊಟೆಕ್ಟ್ ಮಾಡಬೇಕು. ಬಿಕಾಸ್ ಫ್ಯಾಮಿಲಿ ಪ್ರೊಟೆಕ್ಷನ್ ಏನು ಕರಿತೀವಿ ಅಂದರೆ, ಸೊ ಯುವರ್ ಫ್ಯಾಮಿಲಿ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಇನ್ಕಮ್ ಅಂದಾಗ ಇಫ್ ಎನಿಥಿಂಗ್ ಗೋಸ್ ರಾಂಗ್, ಬಿಕಾಸ್ ಡೆತ್ ಈಸ್ ಸರ್ಟನ್, ಟೈಮ್ ಈಸ್ ಅನ್ಸರ್ಟನ್. ಅದಕ್ಕೋಸ್ಕರ ಫ್ಯಾಮಿಲಿ ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಗಿವ್ ಫಸ್ಟ್ ಪ್ರಿಫರೆನ್ಸ್ ಫಾರ್ ಪ್ರೊಟೆಕ್ಷನ್ ಅಂತ ಕರಿತೀನಿ ಸರ್. ಸೊ ಪ್ರೊಟೆಕ್ಷನ್ ಆಯಿತು, ವಾಟ್ ನೆಕ್ಸ್ಟ್? ಬಿಕಾಸ್ ಒಂದು ಸತಿ ಪ್ರೊಟೆಕ್ಷನ್ ಆದಮೇಲೆ ಸೇವಿಂಗ್ಸ್ ಅಂತ ಶುರು ಮಾಡಬೇಕು. ಎಷ್ಟೊಂದು ಜನ ಇವತ್ತು ಏನು ಮಾಡ್ತಾಯಿದ್ರಿ, ಸಡನ್ನಾಗಿ ಅರ್ನ್ ಮಾಡ್ತೀರಾ, ಆಲ್ ಆಫ್ ಎ ಸಡನ್ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಸುಮಾರು ಇನ್ವೆಸ್ಟ್ ಮಾಡ್ತೀರಾ, ನಿಮಗೆ ಗೊತ್ತಿಲ್ಲ ವಾಟ್ ಈಸ್ ದ ರಿಸ್ಕ್ ಓವರ್ ದೇರ್ ಅಂತ.
ಫೈನಲಿ ಯು ವಿಲ್ ಸಫರ್. 80% ಆಫ್ ದ ಸ್ಮಾಲ್ ಇನ್ವೆಸ್ಟರ್ ಆರ್ ಸಫರಿಂಗ್ ಟುಡೇ ಇನ್ ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಆ ಒಂದು ದೃಷ್ಟಿಲಿ ನೀವೇನು ಮಾಡಬೇಕಂದ್ರೆ ಫಸ್ಟು ಪ್ರೊಟೆಕ್ಷನ್ ಮಾಡ್ಕೊಬೇಕು. ಪ್ರೊಟೆಕ್ಷನ್ ಯಾವ ಥರ ಅಂದರೆ ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಇವತ್ತೆಲ್ಲ ಲೈಫ್ ಇನ್ಶೂರೆನ್ಸ್ ಅಂದಾಗ ಬರೀ ಲೈಫ್ ಇನ್ಶೂರೆನ್ಸ್ ತೊಗೊಂಬಿಡು, ಹೆಲ್ತ್ ಇನ್ಶೂರೆನ್ಸ್ ಅಂದಾಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಬಿಡು, ಇಟ್ ಶುಡ್ ನಾಟ್ ಅಟ್ಯಾಚ್ ಟು ಎನಿ ಸೇವಿಂಗ್ಸ್ ಅಂತ ಕರಿತೀವಿ. ಹಂಗಿರಬಾರ್ದು. ಸಿ ಲೈಫ್ ಇನ್ಶೂರೆನ್ಸ್ ಅಂದಾಗ ಎಲ್ಲ ಟರ್ಮ್ ಪ್ಲ್ಯಾನ್ನ ತೊಗೊಳಕ್ಕೆ ಹೋಗ್ತೀರಾ. ಟರ್ಮ್ ಪ್ಲ್ಯಾನ್ ಅಂದರೆ ಪ್ಯೂರ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ, ಅದರಲ್ಲಿ ಯಾವುದೇ ಥರ ಸೇವಿಂಗ್ಸ್ ಇರಲ್ಲ. ಅದರಲ್ಲಿ ಎಂಡ್ ಬೆನಿಫಿಟ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಅದ್ರ ಮೇಲೆ ಹೋಗ್ತಾ 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 ಇಂಟ್ರೆಸ್ಟ್ ಕಳ್ಕೊತೀರಾ. ಅದಕ್ಕೋಸ್ಕರ LIC ಅಂತ ಬಂದು, ನಾಟ್ ಓನ್ಲಿ LIC, ಬೇರೆ ಬೇರೆ ಕಡೆ ಎಲ್ಲ ನಿಮಗೆ ತುಂಬ ಮಲ್ಟಿಪಲ್ ಬೆನಿಫಿಟ್ಸ್ ಇರೋಂಥ ಪ್ಲ್ಯಾನ್ಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ಓನ್ಲಿ ಸಿಂಗಲ್ ಬೆನಿಫಿಟ್, ಯು ಗೋ ವಿತ್ ಮಲ್ಟಿ ಬೆನಿಫಿಟ್ಸ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಹೇಳ್ತಾ ಇದೆ, ಕಿರಣ್ ಸರ್ ಹೇಳ್ತಾ ಇದ್ರು, ವೈ ವಿ ಹ್ಯಾವ್ ಟು ಮೋರ್ ಫೋಕಸ್ ಆನ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ಇನ್ನೂ ಏನಾದ್ರು ಹೇಳ್ಬೋದಾ ಅಂತ. ಓಕೆ, ನಾನು ಹೇಳಿದೆ ನಿಮಗೆ ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಬಂದಾಗ ನಾವು ಸೇವಿಂಗ್ಸ್ ಮಾಡಬೇಕು. ಸೇವಿಂಗ್ಸ್ ಅಂದ್ರೇನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್? ಸೇವಿಂಗ್ಸ್ ಅಂತ ಬಂದಾಗ ನಿಮಗೆ ಅದರಲ್ಲಿ ಲಾಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಎಲ್ಲಿ ನೀವು ಸೇವಿಂಗ್ಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಪ್ಲಸ್ ಪೋಸ್ಟಲ್ ಆಫೀಸ್ ಇರ್ಬೋದು, ಮತ್ತು ಇನ್ನೊಂದು ಕಡೆ ಬ್ಯಾಂಕ್ಸಲ್ಲಿ ಇರ್ಬೋದು, ಇದೆಲ್ಲ ಸೇವಿಂಗ್ಸ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ನೆಗೆಟಿವ್ ಆಗಲ್ಲ, ಅಲ್ಲಿ ಗ್ರೋತ್ ಇರುತ್ತೆ ವಿತೌಟ್ ರಿಸ್ಕ್ ಅಂತ ಕರಿತೀವಿ. ಡೆಫಿನೆಟ್ಲಿ ಮೈ ಮನಿ ವಿಲ್ ಗ್ರೋ, ದೆರ್ ಇಸ್ ನೋ ಮಾರ್ಕೆಟ್ ಎಕ್ಸ್ಪೋಜರ್, ದಟ್ ಈಸ್ ವೈ ಗ್ರೋತ್ ವಿತೌಟ್ ರಿಸ್ಕ್ ಅಂತ ಕರಿತೀವಿ. ಸಿ ಗ್ರೋತ್ ವಿತ್ ರಿಸ್ಕ್ ಮಾಡಿಬಿಡ್ವಿ, ಇವಾಗೆಲ್ಲ ಸುಮಾರು ಖರ್ಚಿದೆ, ಇನ್ಫ್ಲೇಷನ್ಸ್ ಎಲ್ಲ ಇದೆ, ವಾಟ್ ಟು ಡೂ ಫಾರ್ ದಟ್ ಅಂತ ಕೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಗ್ರೋತ್ ವಿತ್ ರಿಸ್ಕ್ ಅಂತ ಕರಿತೀವಿ. ಏನಿದು ಗ್ರೋತ್ ವಿತ್ ರಿಸ್ಕ್ ಅಂದರೆ, ನನ್ನ ದುಡ್ಡು ಬೆಳೀತಾ ಇರಬೇಕು, ನನಗೊಂದು ಸ್ವಲ್ಪ ಜಾಸ್ತಿ ಬರಬೇಕು ರಿಟರ್ನ್ಸು. ನೋಡಿ, ಇದು ಸ್ಟೆಪ್ ಬೈ ಸ್ಟೆಪ್ ಕಿರಣ್ ಸರ್. ಯಾಕಂದರೆ ಪಿರಮಿಡ್ ಅಂತ ಕರಿತೀವಿ. ಏನು ಪಿರಮಿಡ್ ಅಂದರೆ ಇಟ್ಸ್ ಎ ಸಾಲಿಡ್ ಸ್ಟ್ರಕ್ಚರ್. ನೋಡಿ, ಪಿರಮಿಡ್ ಹಿಂಗಿರುತ್ತಲ್ವಾ, ಹಿಂಗಿರೋ ಪಿರಮಿಡ್ಡು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಬಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆಲ್ ಆಫ್ ಎ ಸಡನ್ ಏನು ಮಾಡ್ತಾರೆ ಜನ, ಸಡನ್ನಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಯಾವಾಗ ಸಡನ್ನಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ, ಅವ್ರಿಗೆ ಫೌಂಡೇಶನ್ ಇರೋಲ್ಲ ಪ್ರೊಟೆಕ್ಷನ್ ಅನ್ನೋದು. ದಟ್ಸ್ ವೈ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಸಫರ್. ಯಾರು ಹಿಂಗೆ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಬರ್ತಾರೆ, ದೇ ವಿಲ್ ನಾಟ್ ಸಫರ್ ಸರ್, ದೇ ವಿಲ್ ಲೀಡ್ ಹ್ಯಾಪಿ ಲೈಫ್. ಸೊ ಹಂಗಿದ್ದಾಗ ಫಸ್ಟು ಪ್ರೊಟೆಕ್ಷನ್ನು, ನೆಕ್ಸ್ಟು ಗ್ರೋತ್ ವಿತ್ ರಿಸ್ಕ್ ಅಂತ ಕರಿತೀವಿ, ಇನ್ನೊಂದು ಗ್ರೋತ್ ವಿತೌಟ್ ರಿಸ್ಕು, ಫೈನಲ್ ಆಗಿ ಹೈ ರಿಸ್ಕ್ ಅಂತ ಕರಿತೀವಿ. ಇವತ್ತೊಂದು ದಿನ ನನಗೆ ಜಾಸ್ತಿ ಇನ್ಕಮ್ ಇದೆ, ನಾನು ಆಲ್ರೆಡಿ ಸೇವಿಂಗ್ಸ್ ಮಾಡಿದ್ದೀನಿ, ಸಮ್ ಸಾರ್ಟ್ ಆಫ್ ಪ್ರೊಟೆಕ್ಷನ್ನು ಇದೆ, ವಾಟ್ ನೆಕ್ಸ್ಟ್ ಅಂದಾಗ ಯು ಕ್ಯಾನ್ ಇನ್ವೆಸ್ಟ್ ಇನ್ ಶೇರ್ಸ್ ಅಥವಾ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆ, ಯು ಕ್ಯಾನ್ ಇನ್ವೆಸ್ಟ್. ಯು ಹ್ಯಾವ್ ಟು ಗಿವ್ ಫೋಕಸ್ ಆನ್ ಹೈ ರಿಸ್ಕ್. ನಾವಿಲ್ಲಿ ಏನು ಮಾತಾಡ್ತಾ ಇದ್ದೀವಿ, ಇಟ್ಸ್ ಎ ಸಿಸ್ಟಮೆಟಿಕ್ ಪ್ಲ್ಯಾನಿಂಗ್, ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ನಾನು ಯಾವುದೇ ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮಾತಾಡ್ತಾ ಇದ್ದೀನಿ. ಹಂಗಾಗಿ ಫಸ್ಟು ಬಂದಾಗ ಪ್ರೊಟೆಕ್ಷನು, ನೆಕ್ಸ್ಟ್ ಗ್ರೋತ್ ಆಗಬೇಕು, ಯಾವುದೇ ರೀತಿ ರಿಸ್ಕ್ ಇರಬಾರ್ದು. ಅದಾದಮೇಲೆ ಗ್ರೋತ್ ಇರಬೇಕು, ಸ್ಲೈಟ್ಲಿ ರಿಸ್ಕ್ ಅಂತ ಕರಿತೀವಿ ಇವತ್ತೊಂದು ದಿನ. ಸೊ ಗ್ರೋತ್ ವಿತ್ ರಿಸ್ಕ್ ಅಂತ ಬಂದಾಗ ಸರ್, ಮ್ಯೂಚುವಲ್ ಫಂಡ್ಸು ಮತ್ತು ಕೆಲವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು LIC, ನಾನು LICಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ LICಲಿ ಎಲ್ಲ ಥರ ಪ್ರಾಡಕ್ಟ್ಸ್ ಇದೆ. ಸಿ ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಸೇವಿಂಗ್ಸು, ಗ್ಯಾರಂಟಿಡ್ ಇನ್ಸ್ಟ್ರೂಮೆಂಟ್ಸು, ಮಾರ್ಕೆಟ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಸೊ ಏನು ಮಾರ್ಕೆಟ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ, ಯು ಆರ್ ಇನ್ವೆಸ್ಟಿಂಗ್ ಇನ್ LIC, ಇಟ್ ಈಸ್ ಕಾಲ್ಡ್ ಎಸ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್ ಅಂತ ಸರ್. ಇದರಲ್ಲಿ ಇಟ್ ಈಸ್ ಲಿಂಕ್ಡ್ ಟು ಶೇರ್ ಮಾರ್ಕೆಟ್. ಸೊ ನಮ್ಮ ಒಂದು ಪ್ಲ್ಯಾನು ಏನಕ್ಕೆ ಬೆಸ್ಟು ವೆನ್ ಕಂಪೇರ್ ಟು ಅದರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ, ಸೊ ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ಸ್ ಎ ಒನ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಪೀಪಲ್ ಆರ್ ಗೆಟಿಂಗ್ ಗುಡ್ ರಿಟರ್ನ್ಸ್ ಆ್ಯಂಡ್ ಫ್ಯೂ ಮ್ಯೂಚುವಲ್ ಫಂಡ್ಸ್ ಆರ್ ರನ್ನಿಂಗ್ ವಿತ್ ನೆಗೆಟಿವ್ ರಿಟರ್ನ್ಸ್. ಬಟ್ ULIPs ಅಂತ ಬಂದಾಗ ನಿಮಗೆ ನೆಗೆಟಿವ್ ರಿಟರ್ನ್ಸ್ ಅನ್ನೋದು ತುಂಬ ಕಮ್ಮಿ. ಸೊ ಏನಕ್ಕೆ ಕಮ್ಮಿ ಅಂದರೆ, ಯು ನೋ ವೇರ್ ವಿ ಆರ್ ಇನ್ವೆಸ್ಟಿಂಗ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್. ಸೊ ಹಂಗಿದ್ದಾಗ ಇನ್ನೊಂದೇನು ಎಕ್ಸ್ಟ್ರಾ ಅಡ್ವಾಂಟೇಜ್ ವೆನ್ ಕಂಪೇರ್ ಟು ಮ್ಯೂಚುವಲ್ ಫಂಡ್ಸು, ಶೇರ್ಸು ಮತ್ತು ULIPಸು, ಕನ್ವೆನ್ಷನಲ್ ಪ್ಲ್ಯಾನ್ಸ್ ಅಂತ ನೋಡಿದಾಗ, ULIPಸ್ಗೆ ಒಂದು ಸ್ಪೆಷಲ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಕರಿಬೋದು. ಏನಕ್ಕೆ ಅಂದರೆ, ವೆನ್ ಎವರ್ ಯು ಆರ್ ಇನ್ವೆಸ್ಟಿಂಗ್ ಇನ್ ULIPs ಅಪ್ ಟು 2.5 lakhs ತನಕ ಪ್ರೀಮಿಯಮ್, ಇಯರ್ಲಿ ಪ್ರೀಮಿಯಮ್, ಇಫ್ ಇಟ್ ಈಸ್ 2.5 lakhs ಆರ್ ಲೆಸರ್ ದ್ಯಾನ್ 2.5 lakhs, ವಾಟ್ ಎವರ್ ಮೆಚುರಿಟಿ ಯು ಆರ್ ಗೋಯಿಂಗ್ ಟು ರಿಸೀವ್, ಇಟ್ ಈಸ್ ಟ್ಯಾಕ್ಸ್ ಫ್ರೀ. ದಟ್ ಈಸ್ ದ ಎಕ್ಸ್ಟ್ರಾ ಅಡ್ವಾಂಟೇಜ್ ಇನ್ ULIPs. ಮ್ಯೂಚುವಲ್ ಫಂಡ್ಸ್ ಬೇಡವಾ? ಎಸ್, ಮ್ಯೂಚುವಲ್ ಫಂಡ್ಸು ಬೇಕು. ಸಿ ಇನ್ವೆಸ್ಟ್ಮೆಂಟ್ ಬ್ಯಾಸ್ಕೆಟ್ ಅಂದಾಗ ನಿಮ್ಮ ಹತ್ರ ಎಲ್ಲ ಇರಬೇಕು. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ, ದೇ ವಿಲ್ ಗೋ ವಿತ್ ಒನ್ ಸಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ಸು. ಏನಾದ್ರು ಮಾರ್ಕೆಟ್ ಏನಾದ್ರು ಕ್ರ್ಯಾಶ್ ಆದಾಗ, ಈ ಥರ ಆದಾಗ, ದೇ ವಿಲ್ ಫೇಸ್ ಲಾಟ್ ಆಫ್ ಲಾಸ್ ಅಂತಲೇ ಕರಿಬೋದು. ಸೊ ಆ ಥರ ಇದ್ದಾಗ ಯಾರು ಸಿಸ್ಟಮೆಟಿಕ್ಕಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಥರ ಮಾಡ್ಕೊಂಡು ಹೋಗ್ತಾರೆ,
ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಲೈಫಲ್ಲಿ ಶಾರ್ಟ್ ಟರ್ಮ್ ಇರ್ಬೋದು, ಲಾಂಗ್ ಟರ್ಮ್ ಗೋಲ್ಸ್ ಇರ್ಬೋದು, ಎಲ್ಲನೂ ಕೂಡ ಫುಲ್ಫಿಲ್ ಮಾಡ್ತಾರೆ ಸರ್. ಓಕೆ ಸರ್, ಆ್ಯಂಡ್ ನಾನು ತಿಳ್ಕೊಂಡಿರೋ ಪ್ರಕಾರ ಇಫ್ ಯು ಹ್ಯಾವ್ ಟು ಬಿ ಫಿನಾನ್ಷಿಯಲಿ ಸ್ಟೇಬಲ್, ಒಂದು ಡಿಸಿಪ್ಲಿನ್ ಇರಬೇಕು ಲೈಫಲ್ಲಿ. ಜಸ್ಟ್ ಲೈಕ್ ಹೌ ನಾವೀಗ ಎದ್ದು ನಾವು ಹೆಂಗೆ ಕೆಲ್ಸಕ್ಕೆ ಹೋಗಿ ಒಂದು ಏನು ದುಡಿಮೆ ಮಾಡ್ತೀವೋ ಅದೇ ಥರ ವೆನ್ ಇಟ್ ಕಮ್ಸ್ ಟು ಫಿನಾನ್ಷಿಯಲ್ ಪ್ಲಾನಿಂಗ್ ದೆರ್ ಮಸ್ಟ್ ಬಿ ಎ ಡಿಸಿಪ್ಲಿನ್. ಸೊ ಅದನ್ನು ಮಾಡಲಿಲ್ಲ ಅಂತಂದರೆ ವಿ ಕೆನಾಟ್ ಎಕ್ಸ್ಪೆಕ್ಟ್ ಮೋರ್ ರಿಟರ್ನ್, ವಿ ಕೆನಾಟ್ ಎಕ್ಸ್ಪೆಕ್ಟ್ ಗುಡ್ ರಿಟರ್ನ್ಸ್. ಅಂದರೆ ನಮ್ಮ ಒಂದು ಭವಿಷ್ಯಕ್ಕಾಗಿರ್ಬೋದು, ನೆಕ್ಸ್ಟ್ ಫ್ಯೂಚರ್ಗೆ, ವೈಫ್ ಆಗಿರ್ಬೋದು, ಮಕ್ಳಿಗಾಗಿರ್ಬೋದು, ವಿ ಕೆನಾಟ್ ಎಕ್ಸ್ಪೆಕ್ಟ್ ದಟ್. ಅಪಾರ್ಟ್ ಫ್ರಮ್ ದಟ್, ಈಗ ನಾನು ಕೇಳಿರುವಂಥದ್ದು ಸರ್, ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ SIP ಅಂತ ನಾವೇನು ಕೇಳ್ತೀವಿ. ಸೊ ದೇರ್ ಆರ್ ಲಾಟ್ ಆಫ್ ಡೌಟ್ಸ್ ಜನರಿಗೆ. ಏನೋ ಕಾಂಪೌಂಡಿಂಗ್ ಆಗುತ್ತಂತೆ SIP ಹಾಕಿದ್ರೆ, ಏನೋ ನಾವು ಹಾಕಿರೋ ದುಡ್ಡು ಈಗ 3 times ಜಾಸ್ತಿ ಬರುತ್ತಂತೆ ಓವರ್ ದ ಪೀರಿಯಡ್ ಆಫ್ ಟೈಮ್, ಒಂದು 15 years 20 years ಇಟ್ಟರೆ. ಸೊ SIP ಅನ್ನುವಂಥದ್ದು ಇನ್ನೂ ಎಷ್ಟೋ ಜನಕ್ಕೆ ಕರೆಕ್ಟ್ ಆಗಿರೋಂಥ ಮಾಹಿತಿ ಇಲ್ಲ. ಸೊ ವಾಟ್ ಈಸ್ SIP ಸರ್, ಹೆಂಗೆ ವರ್ಕ್ ಆಗುತ್ತೆ, ವಾಟ್ ಈಸ್ ಕಾಂಪೌಂಡಿಂಗ್ ಎಫೆಕ್ಟ್ ಇನ್ SIP? ಓಕೆ, ವೆರಿ ಗುಡ್ ಕ್ವಶನ್ ಸರ್. ಇವತ್ತೊಂದು ದಿನ ಎಲ್ಲ ಜನ, ಕೆಲವರೆಲ್ಲ ಮೋಸ್ಟ್ ಆಫ್ ದ ಪೀಪಲ್ SIP ಲಿನ್ವೆಸ್ಟ್ ಮಾಡಿದೆ ಅಂತ ಹೇಳ್ತಾರೆ. ಇಟ್ಸ್ ಎ ರೈಟ್ ಡಿಸಿಷನ್, ರಾಂಗ್ ಡಿಸಿಷನ್ ಅಂತ ನೋಡೋದಕ್ಕಿಂತ ಮುಂಚೆ SIP ಈಸ್ ನಥಿಂಗ್ ಬಟ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್. ಇವತ್ತೊಂದು ದಿನ ನಾವು ಟಿ ವಿಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ನೋಡಬೇಕಾದ್ರೆ ಒಂದು ಆ್ಯಡ್ ಬರುತ್ತೆ, ಮ್ಯೂಚುವಲ್ ಫಂಡ್ಸ್ ಸಹಿ ಅಂತ. ಡೆಫಿನೆಟ್ಲಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಬರೋದು ಮ್ಯೂಚುವಲ್ ಫಂಡ್ ಸೆಗ್ಮೆಂಟಲ್ಲಿ. ಸೊ ನಾವು ಟಿ ವಿ ಆ್ಯಡಲ್ಲೆಲ್ಲ ನೋಡ್ತಾ ಇರ್ತೀವಿ ಮ್ಯೂಚುವಲ್ ಫಂಡ್ ಸಹಿ ಅಂತ, ಬಟ್ ಯಾವ ಮ್ಯೂಚುವಲ್ ಫಂಡ್ ಸಹಿ ಅಂತ ನಮಗೆ ಕ್ಲಾರಿಟಿ ಸಿಗಲ್ಲ. ಸಪೋಸ್ ನನಗೇನು ಗೊತ್ತೇ ಇಲ್ಲ ಸರ್, ಐ ಆಮ್ ಅರ್ನಿಂಗ್ ಸಮ್ ಅಮೌಂಟ್, ನನಗೆ ಯಾರೋ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ದ, ಯು ಗೋ ವಿತ್ ಸಮ್ SIP. ಏನದು SIP ಅಂದರೆ ಇಟ್ಸ್ ಎ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಮಾರ್ಕೆಟಲ್ಲಿ ಸುಮಾರು ಕಂಪ್ನೀಸ್ ಹತ್ರ SIPs ಇರುತ್ತೆ. ಏನು ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಯು ಆರ್ ಇನ್ವೆಸ್ಟಿಂಗ್ ಸಮ್ ಅಮೌಂಟ್ ಮಂತ್ಲಿ, ಆ ಥರ ಮಂತ್ಲಿ. ಸೊ ಇನ್ವೆಸ್ಟ್ ಮಾಡ್ಕೊಂಬರ್ತೀರಾ. ಅಲ್ಲೇನಾಗುತ್ತೆ, ಸಪೋಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಅಂದರೆ ಅವ್ರದ್ದೇ ಆದಂಥ ಪೋರ್ಟ್ಫೋಲಿಯೋ ಇರುತ್ತೆ. ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ, ನಿಮಗೆ ರಿಟರ್ನ್ಸು ಗೊತ್ತಾಗುತ್ತಲ್ಲಿ. ನೀವು ಹೇಳ್ದಂಗೆ ಕಾಂಪೌಂಡಿಂಗ್ ಅಂದರೆ ಏನಂದರೆ ಕಾಂಪೌಂಡ್ ಆ್ಯನ್ಯಲ್ ಗ್ರೋತ್ ರೇಟ್ ಅಂತ ಕರಿತೀವಿ. ಈ ಮ್ಯೂಚುವಲ್ ಫಂಡ್ಸು ಶೇರ್ಸಲ್ಲೆಲ್ಲ ಏನಂದರೆ ಈಗ ಸಪೋಸ್ ಒಂದು ಅಮೌಂಟ್ ನೀವು ಇನ್ವೆಸ್ಟ್ ಮಾಡ್ತೀರಾ, ಏನೋ ಗ್ರೋ ಆಗಿರುತ್ತೆ, ಅವೆರಡೂ ಕ್ಯಾಲ್ಕುಲೇಟ್ ಮಾಡಿ ಅಲ್ಲೇ ನಿಮ್ಗೆ ವಾಟ್ ಈಸ್ CAGR ಅಂತ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ ಸೇವಿಂಗ್ಸ್ ಅಂತ ಬಂದಾಗ ನಿಮ್ಗೆ ಅದರಲ್ಲಿ ಯು ಆರ್ ಪೇಯಿಂಗ್ ಇಯರ್ಲಿ ಆ್ಯಂಡ್ ಯು ಆರ್ ಗೆಟಿಂಗ್ ಲಮ್ ಸಮ್ ಬೆನಿಫಿಟ್. ಸೊ ಇದನ್ನು IRR ಮೂಲಕ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯೂಚುವಲ್ ಫಂಡ್ಸ್ ಮತ್ತು ಶೇರ್ಸ್ ಅಂತ ಬಂದಾಗ CAGR, ಕಾಂಪೌಂಡ್ ಆ್ಯನ್ಯಲ್ ಗ್ರೋತ್ ರೇಟ್, ಹೆಂಗೆ ಗ್ರೋ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವತ್ತು ನೋಡ್ತಾ ಇರ್ತೀವಿ, ನಂದು ಕಾಂಪೌಂಡ್ ಆ್ಯನ್ಯಲ್ ಗ್ರೋತ್ ರೇಟ್ 18% ಇರುತ್ತೆ, ಆಫ್ಟರ್ 2 months 15% ಇರುತ್ತೆ. ಹೌ ಕಮ್ ಇಟ್ ಈಸ್ ಪಾಸಿಬಲ್? ಆಲ್ ಆಫ್ ಎ ಸಡನ್ 3% ಡೌನ್ ಆಯಿತಾ? ಇಟ್ಸ್ ನಾಟ್ ಲೈಕ್ ದಟ್. ಮಾರ್ಕೆಟ್ ಹೆಂಗೆ ನಿಮಗೆ ಆ್ಯಡ್ ಆಗ್ತಾ ಇರುತ್ತೆ, ನಿಮಗೆ ಆ ರೀತಿ ಅದು ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಬಟ್ SIP ಈಸ್ ಆಲ್ಸೋ ಗುಡ್ ಆ್ಯಸ್ ಪರ್ ಮೈ ಕನ್ಸರ್ನ್, ಬಿಕಾಸ್ ಇವತ್ತೊಂದು ದಿನ ಸೇವಿಂಗ್ಸ್ ನೀವು ಎಷ್ಟೇ ಮಾಡಿದ್ರೂ ಕೂಡ ಸಾಕಾಗಲ್ಲ ಸರ್. ಸೊ ಅದಕ್ಕೋಸ್ಕರ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಯು ಆರ್ ಇನ್ವೆಸ್ಟಿಂಗ್ ಸಮ್ ಅಮೌಂಟ್ ಫಾರ್ ಸರ್ಟನ್ ಪೀರಿಯಡ್. ಇದರಲ್ಲೂ ಏನು ಬರುತ್ತೆ ಅಂದರೆ ಫಾರ್ ಸಮ್ ಟ್ಯಾಕ್ಸ್ ರಿಲೇಟೆಡ್ ಇದ್ದರೆ ನಿಮಗೆ ಸರ್ಟನ್ 3 years ತನಕ ಇರಬೇಕು ಅಂತ ರೂಲ್ ಇದೆ. ಇಲ್ಲ ಅಂದರೆ ಯು ಕ್ಯಾನ್ ಇನ್ವೆಸ್ಟ್, ಯು ಕ್ಯಾನ್ ಎಕ್ಸಿಟ್, ದಟ್ ಈಸ್ ಆಲ್ಸೋ ದೇರ್. ಸೊ ಇಟ್ ಈಸ್ ವೆರಿ ಗುಡ್ ಸರ್. SIP ಈಸ್ ನಥಿಂಗ್ ಬಟ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಯುವರ್ ಮನಿ ಈಸ್ ಇನ್ವೆಸ್ಟಿಂಗ್ ಇನ್ ಶೇರ್ ಮಾರ್ಕೆಟ್ ಥ್ರೂ ಸಮ್ ಚಾನಲ್. ಹೌದು ಸರ್. ಈಗ ನಮ್ಮ ಯಂಗ್ಸ್ಟರ್ಸ್ಗಾದರೆ ಓಕೆ ಸರ್, ನೀವೇನು ಈಗ ಅರ್ನ್ ಮಾಡ್ತಿರ್ತೀವಿ, ಸ್ವಲ್ಪ ಮಟ್ಟ ಸೇವಿಂಗ್ಸ್ SIP ಮಾಡ್ಕೊಂಡು ಹೋಗ್ಬೋದು. ಆ್ಯಸ್ ಯು ಮೆನ್ಷನ್, ಒಂದು 15 years 20 years ನಮ್ಮಲ್ಲಿ ಶಕ್ತಿ ಇರುತ್ತೆ, ವಿ ಕ್ಯಾನ್ ಇನ್ವೆಸ್ಟ್, ವಿ ಕ್ಯಾನ್ ಗೆಟ್ ದ ಬೆನಿಫಿಟ್ ಆಫ್ ದ ರಿಟರ್ನ್. ಬಟ್ ವಾಟ್ ಇಫ್ ಈಗ ಒಂದು 50+ ಕ್ರಾಸ್ ಆಗಿರೋವಂಥವ್ರು, ಅವರಿಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಇರುತ್ತೆ? ಅಂದರೆ ಲೈಕ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರಿಟೈರ್ಮೆಂಟ್ ಅಂತ ಹೇಳಲ್ಲ, ಬಟ್ ಸ್ಟಿಲ್ ದೇರ್ ಇನ್ ದ ಏಜ್ ಗ್ರೂಪ್ ಆಫ್ ರಿಟೈರ್ಮೆಂಟ್, ಅವ್ರು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು? ಆ್ಯಂಡ್ ಅವ್ರಿಗೆ ನೀವು ಯು ಕೆನಾಟ್ ಎಕ್ಸ್ಪೆಕ್ಟ್ ಒಂದು 15 ವರ್ಷ 20 ವರ್ಷ ಬಿಡಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ಏನೆಲ್ಲ ಒಂದು ಮಾಹಿತಿಯನ್ನು ಕೊಡ್ಬೋದು ಸರ್ ವಿತ್ ರೆಸ್ಪೆಕ್ಟ್ ಟು ಇನ್ವೆಸ್ಟ್ಮೆಂಟ್? ಅವ್ರು ಯಾವ ರೀತಿ ಏನೊಂದು ಸ್ವಲ್ಪ ಸೇವಿಂಗ್ ಮಾಡಿರ್ತಾರೆ, ಅದೊಂದು ಸ್ವಲ್ಪ ಈಗ ಬ್ಯಾಂಕ್ ರೇಟ್ ಏನು ನಮಗೆ 6.5 to 7% FD ಕೊಡ್ತಾರೋ, ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ರಿಟರ್ನ್ಸ್ ಸಿಗಬೇಕು ಅನ್ನೋದ್ರೆ ಏನೆಲ್ಲ ಮಾಡ್ಬೋದು? ಎಸ್ ಸರ್ 50 years 55 years 60 years ಆದರೂ ನೋ ಪ್ರಾಬ್ಲಮ್. ಯಾಕಂದರೆ 60 years ತನಕ ನನ್ನ ಪ್ರಕಾರ ಇನ್ಕಮ್ ಇರುತ್ತೆ. ಅವ್ರು ಏನಾದ್ರು ಒಂದು ವರ್ಕ್ ಮಾಡ್ತಾ ಇರ್ತಾರೆ. ಸೊ 60 years ತನಕ ನೀವು ಅರ್ನ್ ಮಾಡಬೇಕಾದ್ರೆ, ಸಪೋಸ್ ನಿಮ್ಮ ಏಜ್ 50 ಇದ್ದಾಗ ಯು ಕ್ಯಾನ್ ಗೋ ಫಾರ್ ಇನ್ವೆಸ್ಟ್ಮೆಂಟ್ ಆ್ಯಸ್ ವೆಲ್ ಆ್ಯಸ್ ಸೇವಿಂಗ್ಸ್. ನಿಮ್ಗೆ ಏಜ್ 50 years ಆದಾಗಿಂದ ನೀವು ರಿಸ್ಕ್ ವೆನ್ ಯುವರ್ ಯಂಗ್ಸ್ಟರ್ ಅಂದಾಗ ತೊಗೊತಾ ಇರ್ತೀರಲ್ಲ, ಆ ಥರ ಇರಲ್ಲ. ಯು ಕ್ಯಾನ್ ಡೂ ಮ್ಯೂಚುವಲ್ ಫಂಡ್ಸ್ ಇನ್ ದಟ್ ಏಜ್ ಆಲ್ಸೋ. ಆ್ಯಂಡ್ ಯು ಹ್ಯಾವ್ ಸಮ್ ಪ್ಲ್ಯಾನ್ಸ್ ಫಾರ್ ರಿಟೈರ್ಮೆಂಟ್. ಏಜ್ ನಾನು 50 ಆದಾಗ ನನಗೊಂದು ಫಿಯರ್ ಕಾಡುತ್ತೆ, ಏನಂದರೆ ಐ ಆಮ್ ಗೋಯಿಂಗ್ ಟು ರಿಟೈರ್ ಇನ್ ಅನದರ್ 10 years. ವಾಟ್ ಅಬೌಟ್ ಮೈ ಫ್ಯೂಚರ್? ಇಫ್ ಐ ಸ್ಟಾಪ್ ಮೈ ಅರ್ನಿಂಗ್, ವಾಟ್ ವಿಲ್ ಬಿ ಮೈ ಇನ್ಕಮ್, ವೇರ್ ಇಟ್ ವಿಲ್ ಬಿ ಅಂತ. ಸೊ ಅವಾಗ ಏನಾಗುತ್ತೆ, ನಿಮ್ಮದು 50 years ಆದಾಗ ನೀವು 10 years ಪ್ಲ್ಯಾನಿಂಗ್ ಮಾಡ್ಕೊಬೇಕು.
ಸರ್ 50 ಇಯರ್ಸ್ ಒಳಗೆ ನೀವು ಹೇಳ್ತಾ ಇದ್ದೀರಾ ಪ್ಲ್ಯಾನಿಂಗ್ ಇಟ್ಸ್ ಓಕೆ ಫೈನ್, ಕೆಲವರು 50 ವರ್ಷ ಆದ್ರೂ ಏನು ಪ್ಲ್ಯಾನಿಂಗ್ ಮಾಡ್ಕೊಂಡಿರಲ್ಲ ಬಿಕಾಸ್ ಆಫ್ ಕಮಿಟ್ಮೆಂಟ್ಸು. ಬರೋದನ್ನು ಎಲ್ಲೂ ಉಳ್ಸೋಕ್ಕಾಗ್ತಾಯಿಲ್ಲ. ಎಲ್ಲೂ ಉಳ್ಸೋಕ್ಕಾಗ್ತಾಯಿಲ್ಲ ಅಂದರೆ ನಾಳೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ನೀವು ಖರ್ಚು ಎಲ್ಲಿ ಮಾಡ್ತಾಯಿದ್ದೀರಾ ಅದನ್ನು ಕಮ್ಮಿ ಮಾಡ್ಕೊಬೇಕು. ಇವತ್ತಿನ ದಿನ ಜನ ಏನು ಹೇಳ್ತಾರೆ, ಬರೋ ದುಡ್ಡಲ್ಲಿ ಸಂಸಾರ ನಡೆಸೋದೇ ಕಷ್ಟ, ಉಳಿತಾಯ ಎಲ್ಲಿ ಅಂತ. ಬಟ್ ನಾಳೆ ಏನು ಮಾಡ್ತೀರಾ? ನಾಳೆ ಯಾರ ಹತ್ರ ಕೇಳ್ತೀರಾ? ಸೊ 10 ಇಯರ್ಸ್ ಹಿಂದೆ ಇದ್ದಿದ್ದ ಪ್ರಪಂಚ ಬೇರೆ, ಇವಾಗಿರೋ ಪ್ರಪಂಚನ ಬೇರೆ. 10 ಇಯರ್ಸ್ ಹಿಂದೆ ಯಾವುದೇ ಒಂದು ಸಮಸ್ಯೆ ಬಂದ್ರೂ ಕೂಡ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದಾಗಿತ್ತು. ಬಟ್ ಇವಾಗ ಹಂಗಿಲ್ಲ ಸರ್, ಬಿಕಾಸ್ ಲಾಟ್ ಆಫ್ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಬರುತ್ತೆ. ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಈಸ್ ಮಸ್ಟ್. ನನಗೆ 50 ವರ್ಷ ಆಗಿದ್ರೂ ಪರವಾಗಿಲ್ಲ, ನಾನು ಮಾರ್ಕೆಟ್ ರಿಸ್ಕು ತೊಗೊಬೋದು, ನಾನು ಗ್ಯಾರಂಟಿಡು ತೊಗೊಬೋದು. ರಿಟೈರ್ಮೆಂಟ್ ಅಂತ ಬಂದಾಗ ಗ್ಯಾರಂಟಿಡ್ ಬೆನಿಫಿಟ್ ಈಸ್ ಗುಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಬ್ರಿಗೆ ಏಜ್ 50 ಇಯರ್ಸ್ ಆಗಿದೆ ಅಂದಾಗ ಸೊ ಅವ್ರು ಒಂದು ಪ್ಲ್ಯಾನ್ ಇನ್ವೆಸ್ಟ್ ಮಾಡ್ಬೋದು, ವೇರ್ ದೆ ಕ್ಯಾನ್ ಪೇ ಪ್ರೀಮಿಯಮ್ ಫಾರ್ 5 ಇಯರ್ಸ್. 5 ವರ್ಷ ಅಷ್ಟೇ ಕಟ್ಟೋದು. 50 ವರ್ಷದವ್ರಿಗೆ ಇನ್ಕಮ್ ಇರುತ್ತೆ, 55 ವರ್ಷದ ತನಕ 5 ಇಯರ್ಸ್ ಕಟ್ತಾರೆ. 5 ಇಯರ್ಸ್ ಕಟ್ಟಾದಮೇಲೆ ದೇ ವಿಲ್ ಸ್ಟಾರ್ಟ್ ಗೆಟಿಂಗ್ ದ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕರಿತೀವಿ. 50 ವರ್ಷ ಇರೋರು ಕೂಡ ಸೊ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂದೆ ಅಲ್ವಾ, ಯೂನಿಟ್ ಲಿಂಕ್ಡ್ ಪೆನ್ಷನ್ ಪ್ಲಾನ್ ಅಂತ ಬೇರೆ ಬರುತ್ತೆ. ಇಟ್ಸ್ ಎ ಪೆನ್ಷನ್ ಪ್ಲಾನ್, ಇಟ್ ಈಸ್ ಆಲ್ಸೋ ಲಿಂಕ್ಡ್ ಟು ಶೇರ್ ಮಾರ್ಕೆಟ್. ದೇರ್ ಆಲ್ಸೋ ವಿಲ್ ಗೆಟ್ ಸಮ್ ಗುಡ್ ಬೆನಿಫಿಟ್ಸ್. ಸೊ ದೀಸ್ ಥಿಂಗ್ಸ್ ದೇ ಕ್ಯಾನ್ ಕನ್ಸಿಡರ್. ಓಕೆ ಸರ್. ಸರ್ ನೀವು ಹೇಳ್ದಂಗೆ ಇವತ್ತು ಏನೊಂದು ಜೀವನ ನಡೆಸೋದಕ್ಕೆ ಕಷ್ಟ ಆಗಿದೆ ಅಂತಂದಾಗ ಸೇವಿಂಗ್ಸ್ ಇನ್ನೆಲ್ಲಿಂದ ಮಾಡಬೇಕು ಅನ್ನೋ ಒಂದು ಕ್ವಶನ್ ಎಲ್ಲರಲ್ಲೂ ಇರುತ್ತೆ. ಬಿಕಾಸ್ ಸರ್ ಕಾಸ್ಟ್ ಆಫ್ ಲಿವಿಂಗೇ ಹಂಗೆ ಆಗ್ಬಿಟ್ಟಿದೆ ಇವತ್ತು. ನಾಟ್ ಜಸ್ಟ್ ಬ್ಯಾಂಗ್ಳೂರ್, ನೀವು ಎಲ್ಲೇ ತೊಗೊಂಡ್ರು ಒಂದು ಮನೆ ಬಾಡಿಗೆ ಆಗಿರ್ಬೋದು, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ಬೋದು, ಒಂದು ಫುಡ್ ಗ್ರಾಸರೀಸ್ ಐಟಮ್ಸ್ ಆಗಿರ್ಬೋದು, ಎಲ್ಲನೂ ಬೆಲೆ ಏರಿಕೆ ಆಗೇ ಇದೆ. ಸೊ ಇಂಥ ಒಂದು ಇದರಲ್ಲಿ ಈಗ ಮಕ್ಕಳನ್ನ ಓದಿಸೋದು ತುಂಬಾನೇ ಕಷ್ಟ ಇರುತ್ತೆ. ಬಿಕಾಸ್ ಎಲ್ಲ ಕಡೆ ಸ್ಕೂಲು ಕಾಲೇಜ್ ಫೀಸ್ ಇವತ್ತು ನೋಡಿದ್ರೆ ಲಕ್ಷಾಂತರ ರೂಪಾಯಿ ಇದೆ. ಸೊ ಆಸ್ ಪೇರೆಂಟ್ಸ್ ಇಟ್ ಈಸ್ ಅ ಬರ್ಡನ್ ಫಾರ್ ದೆಮ್. ಅವರು ಏನು ಅಂದರೆ ಒಂದು 3 ತಿಂಗಳು ಸಂಬಳನ ಒಂದು ವರ್ಷ ಮಗುಗೆ ಓದಿಸೋದಕ್ಕೆ ಇಡಬೇಕಾಗುತ್ತೆ. ಸೊ ಆ ಒಂದು ಮಟ್ಟದಲ್ಲಿ ಇವತ್ತಿನ ಸ್ಕೂಲ್ ಫೀಸಸ್ ಆಗಿರ್ಬೋದು, ಕೆಲವೊಂದು ಟಾಪ್ ಸ್ಕೂಲ್ಸ್ ಏನು ಮಕ್ಕಳನ್ನ ಓದಿಸ್ಬೇಕು, ಇಂಥ ಶಾಲೆಯಲ್ಲಿ ನನ್ನ ಮಗು ಓದಿದ್ರೆ ಅವ್ನಿಗೆ ಒಳ್ಳೆ ಭವಿಷ್ಯನ ರೂಪಿಸ್ಕೊತಾನೆ ಅಂತ ಏನೊಂದು ಕನಸಿರುತ್ತೋ ಅದನ್ನ ಫುಲ್ಫಿಲ್ ಮಾಡಬೇಕು ಅಂದ್ರೆ ಅವ್ರು ಒಂದು 2 ತಿಂಗಳು ದುಡಿಬೇಕು ಎವ್ರಿ ವರ್ಷ, ಆ ಒಂದು ಸೇವಿಂಗ್ನ ಎತ್ತಿಡಬೇಕು. ಸೊ ಈ ಥರ ಒಂದು ಸ್ಥಿತಿ ಬಂದಿದೆ ಸರ್ ಈಗ. ಆ್ಯಂಡ್ ಈಗ ವಿತ್ ರೆಸ್ಪೆಕ್ಟ್ ಟು ಮಕ್ಕಳಿಗೆ, ಈಗ ಇನ್ನವ್ರಿಗೆ ಈಗ ಹುಟ್ಟಿರ್ತಾರೆ ಅಥವಾ ಒಂದು 5-6 ಇಯರ್ಸ್ ಅಂತ ಅನ್ಕೊಳ್ಳಿ, ಅವರಿಗೆ ನಾವೇನಾದರೂ ಎಜುಕೇಷನ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರೆ ಆಸ್ ಪೇರೆಂಟ್ಸ್ ಏನಾದರೂ ಮಾಡುವಂಥದ್ದಿದ್ರೆ ಮುಖ್ಯವಾಗಿರುವಂಥ ಉದ್ದೇಶ ಇದರಿಂದ ಏನು ಅಂದರೆ ಅವರು ನೆಕ್ಸ್ಟ್ ಅವ್ರ ಹೈಯರ್ ಸ್ಟಡೀಸೋ ಇನ್ನೊಂದು ಮತ್ತೊಂದು ಆ ಏಜಿಗೆ ಬರೋ ಅಷ್ಟರಲ್ಲಿ ಸೊ ಒಂದು ಲಮ್ಸಮ್ ಅಮೌಂಟ್ ಅವ್ರಿಗೆ ಅಂತ ಕೊಟ್ಬಿಡ್ಬೇಕು. ಅವರ ನಮ್ಮ ಒಂದು ಜವಾಬ್ದಾರಿನ ಕಳ್ಕೊಬೇಕು ಅಂತ ನಾನು ಹೇಳ್ತಿಲ್ಲ, ಬಟ್ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ನಾವು ಒಂದು ಹಣದ ಮೂಲಕ ಕೊಟ್ಟು ಅವರ ಹೈಯರ್ ಸ್ಟಡೀಸ್ಗೆ, ಹೈಯರ್ ಎಜುಕೇಷನ್ಗೆ, ಜಾಬ್ಗೆ, ಇನ್ನೊಂದು ಮತ್ತೊಂದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಪ್ಲಾನ್ ಕನಸಿದ್ರೆ ಮಕ್ಕಳಿಗೆ ಏನೆಲ್ಲ ಪ್ಲಾನ್ಸ್ ಇದೆ ಸರ್, ಏನೆಲ್ಲ ಆಸ್ ಪೇರೆಂಟ್ಸ್ ಏನೆಲ್ಲ ಇನ್ವೆಸ್ಟ್ ಮಾಡ್ಬೋದು? ಓಕೆ, ಸಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಆಲ್ರೆಡಿ ತಮಗೆ ಮಾತಾಡಿದೆ, ಫ್ಯಾಮಿಲಿ ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಒಂದು ಸತಿ ಫ್ಯಾಮಿಲಿ ಪ್ರೊಟೆಕ್ಷನ್ ಆದಮೇಲೆ ಯು ಹ್ಯಾವ್ ಟು ಸೆಕ್ಯೂರ್ ಯುವರ್ ಚೈಲ್ಡ್ ಹೈಯರ್ ಎಜುಕೇಷನ್ ಅಂತ ಕರಿತೀವಿ. ಸಿ ಪ್ರೈಮರಿ ಸೆಕೆಂಡ್ರಿ ಎಲ್ಲ ನಿಮ್ಗೆ ಅಷ್ಟು ಬರ್ಡನ್ ಆಗಲ್ಲ, ಯು ಕ್ಯಾನ್ ಪೇ ದ ಫೀಸ್. ಒನ್ಸ್ ಇಟ್ ಈಸ್ ಹೈಯರ್ ಎಜುಕೇಷನ್ ಅಂದಾಗ ನಿಮಗೆ ಯು ನೀಡ್ ಗುಡ್ ಅಮೌಂಟ್ ಆಫ್ ಮನಿ. ಅವಾಗ ಏನು ಮಾಡಬೇಕಂದ್ರೆ, ಸಿ ನಾನು ಒಂದು ಕಡೆ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳ ಹೈಯರ್ ಎಜುಕೇಷನ್ಗೆ, ಇಟ್ ಈಸ್ ಫೈನ್. ಬಟ್ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಟು ದ ಪರ್ಸನ್ ಪೇರೆಂಟ್, ನನ್ನ ಮಗನಿಗೋಸ್ಕರ ನಾನು ಮ್ಯೂಚುವಲ್ ಫಂಡ್ ಮಾಡ್ತಾಯಿದ್ದೀನಿ, ನನ್ನ ಮಗನಿಗೋಸ್ಕರ ನಾನೆಲ್ಲೋ ಸೇವ್ ಮಾಡ್ತಾಯಿದ್ದೀನಿ, ಇಫ್ ಎನಿಥಿಂಗ್ ಗೋಸ್ ರಾಂಗ್ ಅಂದರೆ ಹೂ ವಿಲ್ ಕಂಟಿನ್ಯೂ ಟು ಪೇ ಅಂತ ಕ್ವಶನ್ ಬರುತ್ತೆ. ಸೊ ಆ ಒಂದು ಪ್ಯಾರಾಮೀಟರ್ ಇಟ್ಕೊಂಡು ನಮ್ಮ LICಲಿ ನಿಮಗೆ ಸೂಟಬಲ್ ಪ್ಲ್ಯಾನ್ಸ್ ಅಂತ ಕರಿತೀವಿ. ಏನು ಸೂಟಬಲ್ ಪ್ಲ್ಯಾನ್ಸ್ ಅಂದರೆ, ಇವತ್ತು ನಿಮ್ಮ ಮಕ್ಳಿಗೋಸ್ಕರ ನಮ್ಮ ಹತ್ರ ಪ್ಲ್ಯಾನ್ ತೊಗೊಂಡಿದ್ದೀರಾ, ನಿಮಗಿಷ್ಟು ಸಮ್ ಅಶ್ಯೂರ್ಡ್ ಕೊಟ್ಟಿದ್ದೀವಿ. ಸೊ ನಿಮ್ಮ ಮಗು 18 ಇಯರ್ಸ್ ಆದಾಗ, 20 ಇಯರ್ಸ್ ಆದಾಗ, 22 ಇಯರ್ಸ್ ಆದಾಗ, 24 ಇಯರ್ಸ್ ಆದಾಗ ಈ ಅಮೌಂಟ್ ಬರುತ್ತೆ ಅಂತ ಗ್ಯಾರಂಟಿಯಾಗಿ ಹೇಳ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ವೈ ದೇ ಹ್ಯಾವ್ ಟು ಕನ್ಸಿಡರ್ ಚಿಲ್ಡ್ರನ್ ಪ್ಲ್ಯಾನ್ ಇನ್ ದಿಸ್ ಫ್ಯಾಷನ್ ಅಂದರೆ, ಇಫ್ ಎನಿಥಿಂಗ್ ಗೋಸ್ ರಾಂಗ್ ಅಂದರೆ ಫ್ಯೂಚರ್ ಪ್ರೀಮಿಯಮ್ ಏನು ಕಟ್ಟಬೇಕಾಗಿಲ್ಲ, ಆಲ್ ಪ್ರೀಮಿಯಮ್ ವಿಲ್ ಬಿ ವೇವ್ಡ್ ಆಫ್. ಪ್ರೀಮಿಯಂ ವೇವರ್ ಬೆನಿಫಿಟ್ ಅಂತ ಕರಿತೀವಿ. ಸೊ ಅವಾಗ ಎಲ್ಲ ಪ್ರೀಮಿಯಂ ವೇವರ್ಡ್ ಆಫ್ ಆಗಿ ಏನು ಬೆನಿಫಿಟ್ಸ್ ನಾವು ಮಾತಾಡಿದ್ದೀವಿ ಅದು ಮಗುಗೆ ಸಿಗುತ್ತೆ. ದಟ್ ಈಸ್ ದ ಬೆಸ್ಟ್ ಅಡ್ವಾಂಟೇಜ್ ಇನ್ ಇನ್ವೆಸ್ಟಿಂಗ್ ಇನ್ LIC. ಇನ್ನೊಂದೇನು ಹೇಳ್ತೀನಿ ಅಂದರೆ, ಸೊ ಒನ್ ಮೋರ್ ಪ್ರಾಡಕ್ಟ್ ಇದೆ. ಸೊ ಒನ್ ಮೋರ್ ಪ್ರಾಡಕ್ಟ್ ನಮ್ಮ LICಲಿದೆ, ಅದು ದಿ ಬೆಸ್ಟ್ ಪ್ರಾಡಕ್ಟ್ ಫಾರ್ ಚಿಲ್ಡ್ರನ್ ಅಂತಲೇ ಕರಿತೀನಿ. ಏನಕ್ಕೆ ಅಂದರೆ, ಪಾಲಿಸಿನ ಫಾದರ್ ಅಥವಾ ಮದರ್ ತೊಗೊತಾರೆ. ಹೂ ಈಸ್ ಅರ್ನಿಂಗ್. ಈಗ ತಾಯಿ ಅರ್ನಿಂಗ್ ಇದ್ದರೆ ಅವ್ರು ತೊಗೊಬೋದು, ತಂದೆ ಅರ್ನಿಂಗ್ ಇದ್ದರೆ ಅವ್ರು ತೊಗೊಬೋದು. ಸಮ್ ಅಶ್ಯೂರ್ಡ್ ತೊಗೊತಾರೆ. ಪಾಲಿಸಿ ಟರ್ಮ್ ಮಗು ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಸಪೋಸ್ ಮಗುಗೆ 5 ಇಯರ್ಸ್ ಇದ್ದಾಗ ಯಾವ ಇಯರಲ್ಲಿ ದುಡ್ಡು ಬೇಕು ಅದನ್ನು ಡಿಸೈಡ್ ಮಾಡ್ಕೊಂಡು ಪ್ರೀಮಿಯಮ್ ಕಟ್ತಾರೆ. ಲಾಸ್ಟಲ್ಲಿ ಮೆಚುರಿಟಿ ಸಿಗುತ್ತೆ. ಮೆಚುರಿಟಿ ಅಮೌಂಟು ಮಕ್ಕಳ ಹೈಯರ್ ಎಜುಕೇಷನ್ಗಾಗುತ್ತೆ. ಸೊ ಈ ಪಾಲಿಸಿ ತೊಗೊಂಡಂಥ ವ್ಯಕ್ತಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ
ಇಮಿಡಿಯೇಟಾಗಿ ರಿಮೈನಿಂಗ್ ಯಾವ ಪ್ರೀಮಿಯಮು ಕಟ್ಟಬೇಕಾಗಿಲ್ಲ. ವರ್ಷ 10% ಆಫ್ ಸಮ್ ಅಶ್ಯೂರ್ಡ್ ಅಂತ ಕರಿತೀವಿ. ಸಪೋಸ್ 25 lakhs ಸಮ್ ಅಶ್ಯೂರ್ಡ್ ಏನಾರು ಅವ್ರು ತೊಗೊಂಡಿದ್ರೆ ಪ್ರತಿ ವರ್ಷ 2.5 lakhs ಮಗು ಎಜುಕೇಷನ್ಗೆ ಅಂತ ಸಿಗುತ್ತೆ. ಲಾಸ್ಟಲ್ಲಿ ಮೆಚುರಿಟಿನೂ ಸಿಗುತ್ತೆ ಅರೌಂಡ್ 50 lakhs. ಸೊ ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ರೆ ದೇ ಕ್ಯಾನ್ ರಿಲ್ಯಾಕ್ಸ್. ಬಟ್ ಇವತ್ತೊಂದು ದಿನ ಲಾಟ್ ಆಫ್ ಅನ್ಸರ್ಟನಿಟಿ ಸರ್, ನಮಗೆ ಗೊತ್ತಿಲ್ಲ, ಎಲ್ಲೋ ಇನ್ವೆಸ್ಟ್ ಮಾಡ್ತೀವಿ, ಆಲ್ ಆಫ್ ಎ ಸಡನ್ ಅಲ್ಲೇನೋ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಹಾರ್ಡ್ ಆ್ಯಂಡ್ ಮನಿ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ರೈಟ್. ಬಟ್ ಸಮ್ಮೋ ಯು ಹ್ಯಾವ್ ಟು ಟೇಕ್ ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಕರಿತೀನಿ. ಸೊ ನಾನು ಹೇಳ್ತಾ ಇದ್ದಂಗೆ ಫಸ್ಟು ಪ್ರೊಟೆಕ್ಷನ್ನು, ನೆಕ್ಸ್ಟು ಗ್ರೋ ವಿತೌಟ್ ರಿಸ್ಕು, ಈ ಥರ ಪ್ಲ್ಯಾನ್ ಮಾಡ್ಕೊಂಬಂದರೆ ಡೆಫಿನೆಟ್ಲಿ ದೇ ಕ್ಯಾನ್ ಕವರ್ ಆಲ್ ದಿಸ್. ನಾನು ಹೇಳ್ತಾ ಇದ್ದಿಲ್ವ ಸರ್, ನಿಮ್ದು ಇನ್ಕಮ್ ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೊಬೇಕು. ನೀವು ಅವಾಗಲೇ ಕೇಳ್ತಾ ಇದ್ರಿ ವಾಟ್ ಈಸ್ ಡಿಸಿಪ್ಲಿನ್ ಅಂದರೆ. ಸಪೋಸ್ ನಾನು ಅರ್ನ್ ಮಾಡ್ತಾಯಿದ್ದೀನಿ, ಇವತ್ತು ನನಗೊಂದು ಇನ್ಕಮ್ ಇದೆ, ನಿಮ್ಮ ಇನ್ಕಮ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಬೇಕಂತ. ಸಪೋಸ್ ಐ ಆಮ್ ಹ್ಯಾವಿಂಗ್ ದಿಸ್ ಮಚ್ ಆಫ್ ಇನ್ಕಮ್ ಅಂದರೆ, ಫಾರ್ ಎಕ್ಸಾಂಪಲ್ 1 lakh ಮಂತ್ಲಿ ಐ ಆಮ್ ಹ್ಯಾವಿಂಗ್ ಇನ್ಕಮ್, ಅಥವಾ 10,000 ತೊಗೊಬೋದು. ಬಿಕಾಸ್ ಇಲ್ಲಿ ಎಲ್ಲ ಥರ ಆಡಿಯನ್ಸ್ ಇರ್ತಾರೆ. ಆಲ್ ಆಫ್ ಎ ಸಡನ್ 1 lakh ಅಂದರೆ ಇದು ನಮಗಲ್ಲ ಅಂದ್ಕೊಂಡ್ಬಿಡ್ತಾರೆ. ಐ ವಿಲ್ ಕನ್ಸಿಡರ್ ಅಸ್ 10,000 ಬೇಡ, ಇವತ್ತು ನಿಮಗೆ ಎಲ್ಲೇ ಹೋದರೂ ಒಂದು 20,000 ಅಂದ್ಕೊಳ್ಳೋಣ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ಸು. ಸೊ ಇವಾಗ ನನಗೆ 20,000 ಇನ್ಕಮ್ ಇದೆ. 20,000 ನಂದು ಇನ್ಕಮ್ ಇದೆ. ನಾನು ಏನು ಮಾಡಬೇಕಂದ್ರೆ ಔಟ್ ಆಫ್ 20,000 30% ನಾನು ತೆಗೆದಿಡಬೇಕು. 30% ನಾನು ತೆಗೆದಿಟ್ಟು ಅದರಲ್ಲಿ ನಂದು ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಆಗುತ್ತೆ. ನಮಗೇನು ಡೈಲಿ ಡೇ ಟು ಡೇ ಎಕ್ಸ್ಪೆನ್ಸಸ್ ಅಂತೀವಲ್ಲ, ಅದು 30%ಗಿಂತ ದಾಟಬಾರ್ದು. ಸರ್, ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಬಂದಾಗ ಒಬ್ಬೊಬ್ಬರು ಒಂದೊಂದು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್ ಅಷ್ಟೇ. ಸೊ ಅದರಲ್ಲಿ 30% ನೀವೇನು ಮಾಡ್ತಾಯಿದ್ದೀರಾ, ಡೇ ಟು ಡೇ ಎಕ್ಸ್ಪೆನ್ಸಸ್ಸು ಮತ್ತು ಫ್ಯಾಮಿಲಿ ಎಕ್ಸ್ಪೆನ್ಸಸ್ಗೆ. ರಿಮೈನಿಂಗ್ 30% ಸಪೋಸ್ ನಾನು ವರ್ಕ್ ಮಾಡ್ತಾಯಿದ್ದೀನಿ, ನನಗೇನೋ ಇನ್ವೆಸ್ಟ್ ಮಾಡಬೇಕು, ಅಥವಾ ನನ್ನ ಮನೆಗೆ ಬೋಗ್ಯಕ್ಕೆ ಹಾಕ್ಕೊಂಡಿದ್ದೀನಿ, ಅಥವಾ ನಾನು ಕಾರ್ ತೊಗೊತೀನಿ, ಈ ಥರ ಇದ್ದಾಗ 30% ಯು ಕ್ಯಾನ್ ಗೋ ವಿತ್ ಸಮ್ EMI ಆಪ್ಷನ್ಸ್ ಅಂತ ಕರಿತೀನಿ. ಏನು ನೋಡಿ, ನಾನು ಹೇಳ್ತಾ ಇದ್ದೀನಿ 30% EMIಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ಹಂಗನ್ಬಿಟ್ಟು ನೀವು EMI ಕಮಿಟ್ ಆಗಿ ಟ್ರ್ಯಾಪ್ ಆಗಿ ಅಂತಲ್ಲ. ಸರ್ಟನ್ ಥಿಂಗ್ಸ್ ಏನು ಮಾಡ್ತೀವಿ, ನಮಗೆ ಬೇಡದೇ ಇರೋಂಥ ವಸ್ತು ಬೈ ಮಾಡ್ತೀವಿ. ಇವತ್ತೊಂದು ದಿನ ಸರ್, ಇವತ್ತು ಲೈಫ್ ಸ್ಟೈಲ್ ಹೆಂಗಿದೆ ಅಂದಾಗ ಸರ್ಟನ್ ಥಿಂಗ್ಸ್ನ ನಾವು ತೊಗೊಳ್ಲೇಬೇಕು ಬಿಕಾಸ್ ಆಫ್ ಫ್ಯಾಮಿಲಿ. ಅದಕ್ಕೋಸ್ಕರ 30% ಅಂತ ಬರೋದು EMIಗೆ ಹೋಗ್ಬೇಕು ನಿಮ್ಮದು. ನೀವು ಆಲ್ ಆಫ್ ಎ ಸಡನ್ ಎಲ್ಲ ಖರ್ಚು ಮಾಡಿಬಿಟ್ಟು ಬರೋ ಸ್ಯಾಲ್ರಿಯಲ್ಲಿ ಎಲ್ಲ EMIಗೆ ಹೋಗ್ಬಿಟ್ರೆ ಇಟ್ಸ್ ನಾಟ್ ಗುಡ್. ದೆನ್ ದೇ ವಿಲ್ ಸಫರ್, ದಟ್ ಫ್ಯಾಮಿಲಿ ವಿಲ್ ಸಫರ್. ಅದಕ್ಕೋಸ್ಕರ 30% EMIಗೆ ಹೋಗಬೇಕು. ಏನು ಈಗ ನನಗೆ 20,000 ಸಂಬಳ ಅಂದರೆ ನಾನೇನು ಜಾಸ್ತಿ, ನಂಗೆ 2 wheeler ಬೇಕೇ ಬೇಕು, ಅಟ್ಲೀಸ್ಟ್ 2 wheeler ಅಂತ ತೊಗೊತೀನಿ. ಬಿಕಾಸ್ 2 wheeler ಇಟ್ಸ್ ನಾಟ್ ಎ ಲಕ್ಸುರಿ, ನನಗೆ ನೆಸೆಸಿಟಿ ಅದು. ಅವಾಗ ಏನಾಗುತ್ತೆ, EMIನ ನಾನು 30%ಅಲ್ಲಿ ಮ್ಯಾನೇಜ್ ಮಾಡ್ತೀನಿ. ಇನ್ನು 30% ನಾನು ಏನಾದ್ರು ಒಂದು ಸೇವಿಂಗ್ಸ್ ಮಾಡಬೇಕು. 1,000ನಾರು ನಾನು ಎತ್ತಿಡ್ಬೇಕು ಸರ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ 10%ನ ನೀವು ಎತ್ತಿಡಬೇಕು ಅಥವಾ ನೀವು ಖರ್ಚು ಮಾಡ್ಕೊಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀರ, 10% ಏನೋ ಒಂದು ಮೂವಿ ನೋಡೋದು ಅಥವಾ ಏನೋ ಒಂದು ಶಾಪಿಂಗ್ ಮಾಲ್. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ ಸರ್. ಮೂವಿಗೆ ಹೋಗ್ಬೇಕು ಅಂದರೆ ಇಷ್ಟೇ ದುಡಿಬೇಕು, ಶಾಪಿಂಗ್ ಮಾಲ್ಗೆ ಹೋಗ್ಬೇಕು ಇಷ್ಟೇ ದುಡಿಬೇಕು ಅಂತಲ್ಲ. ನಿಮಗೆಷ್ಟು ಅನುಕೂಲ ಇದೆ ಅದನ್ನು ಮಾಡ್ಕೊಬೇಕು. ಔಟ್ ಆಫ್ ದ ಬಾಕ್ಸ್ ಮಾಡಬಾರ್ದು. ನಮ್ಮ ಕೆಪಾಸಿಟಿ ಇಲ್ಲದೇ ನಾವು ಖರ್ಚು ಮಾಡ್ತೀವಲ್ಲ, ದಟ್ ಲೀಡ್ಸ್ ಟು ಬಿಗ್ ಪ್ರಾಬ್ಲಮ್. ಆ್ಯಂಡ್ ನೀವು ಹೇಳ್ದಂಗೆ ಸರ್, ಇವತ್ತು ಲೈಫ್ ಸ್ಟೈಲು ನಮ್ದು ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ, ಸೊ ನಮಗೆ ನೀಡ್ಸ್ ಮತ್ತು ವಾಂಟ್ಸ್ಗೆ ಸರಿಯಾದಂಥ ಬೌಂಡ್ರಿ ನಾವು ಹಾಕೋಂತಿಲ್ಲ. ಎಸ್. ಸೊ ಅವ್ರು ಹೆಂಗೆ ತೊಗೊಂಡಿದ್ದಾರೆ, ಅವನ ಹತ್ರ ಐಫೋನ್ ಇದೆ, ಅವನ ಹತ್ರ ಆ ಕಾರ್ ಇದೆ, ಅವ್ರ ಮನೆ ತೊಗೊಂಡಿದ್ದಾರೆ, ಈ ಒಂದು ಕಮಿಟ್ಮೆಂಟ್, ಈ ಒಂದು ಸೋಷಿಯಲ್ ಸ್ಟಿಗ್ಮಾದಲ್ಲಿ ನಾವೆಲ್ಲ ಯಾವ ಥರ ಒಂದು ಸಿಗಾಕೊಂಡಿದ್ದೀವಿ ಅಂತಂದರೆ, ನನ್ನ ಹತ್ರನೂ ಬೇಕು, ಅವ್ನು ಐಫೋನ್ ತೊಗೊಂಡ್ರೆ ನನ್ನ ಹತ್ರನೂ ಐಫೋನ್ ಬೇಕು, ಅವನ ಹತ್ರ ಒಂದು ಗಾಡಿ ತೊಗೊಂಡ್ರೆ ನನ್ನ ಹತ್ರನೂ ಗಾಡಿ ಬೇಕು. ಸೊ ಇದರಿಂದ ಏನಾಗ್ತದೆ, EMIಗಳು ಹಾಕ್ಕೊಂತಾರೆ. ಆ್ಯಂಡ್ EMI ಇಸ್ ಒನ್ ಆಫ್ ದ ಮೋಸ್ಟ್ ಒಂದು ಈಸಿಯೆಸ್ಟ್ ಅಪ್ರೋಚ್ ಅವರಿಗೆ. ಸೊ ಈಗ ಒಂದು 1 ಲಕ್ಷ ರೂಪಾಯಿ ಇದ್ರೂ ಆರಾಮಾಗಿ EMI ಹಾಕೊಂಡೆ ತಿಂಗಳಿಗೆ ಒಂದು 5,000 10,000 ಕಟ್ಕೊಂಡು ಹೋಗ್ಬಿಡ್ಬೋದು ಅಂತ. ಬಟ್ ಈ EMI ಅನ್ನೋ ಒಂದು ಟ್ರ್ಯಾಪಲ್ಲಿ ಅವರು ಅವ್ರ ಆಸೆಗಳಿಗೋಸ್ಕರ ಎಷ್ಟು ಬೇಗ ಸಿಗಾಕೊಂತಾರೆ ಅನ್ನೋಂಥದ್ದು ಅವ್ರು ಯೋಚನೆ ಮಾಡೋದಿಲ್ಲ. ಸೊ ದಟ್ ಈಸ್ ವೈ ಆಸ್ ಸರ್ ಮೆನ್ಷನ್ಡ್, ಇಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಫೋಕಸ್ ಮೋರ್ ಆನ್ ಯುವರ್ ನೀಡ್ಸ್ ಆ್ಯಂಡ್ ವಾಂಟ್ಸ್.